ನಮ್ಮ ದೈನಂದಿನ ಅಡುಗೆಯಲ್ಲಿ ಹೂಕೋಸು ಮತ್ತು ಎಲೆಕೋಸು ಎರಡು ಅತ್ಯಂತ ಸಾಮಾನ್ಯ ತರಕಾರಿಗಳು. ನೋಡಲು ಒಂದಕ್ಕೊಂದು ಭಿನ್ನವಾಗಿದ್ರೂ ಇವೆರಡು ಒಂದೇ ಸಸ್ಯ ಕುಟುಂಬಕ್ಕೆ ಸೇರಿದ ಸಹೋದರ ತರಕಾರಿಗಳು. ಆದರೆ ಆರೋಗ್ಯದ ದೃಷ್ಟಿಯಿಂದ ಇವೆರಡರಲ್ಲಿ ಯಾವುದು ಹೆಚ್ಚು ಪೌಷ್ಟಿಕ ಎಂಬ ಗೊಂದಲ ನಮ್ಮಲ್ಲಿ ಹಲವರಿಗಿದೆ. ಕೆಲವರು ಹೂಕೋಸಿನ ರುಚಿಗೆ ಮಾರು ಹೋದ್ರೆ ಇನ್ನು ಕೆಲವರು ಎಲೆಕೋಸಿನ ಪ್ರಯೋಜನಗಳನ್ನ ಇಷ್ಟಪಡ್ತಾರೆ. ಹಾಗಾಗಿ ಇಲ್ಲಿ ಇವೆರಡರ ನಡುವಿನ ಪೌಷ್ಟಿಕಾಂಶದ ಗುಟ್ಟು ಮತ್ತು ಅವು ನಮ್ಮ ಆರೋಗ್ಯಕ್ಕೆ ನೀಡುವ ಅಪ್ರತಿಮ ಕೊಡುಗೆಗಳ ಬಗ್ಗೆ ಮಾಹಿತಿ ಇದೆ ನೋಡಿ. ಪೌಷ್ಟಿಕಾಂಶದ ದೃಷ್ಟಿಯಿಂದ ನೋಡಿದಾಗ ಇವೆರಡು ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರುವ ಸೂಪರ್ ಫುಡ್ಗಳಾಗಿವೆ. 1 ಕಪ್ ಹೂಕೋಸು ಮತ್ತು ಎಲೆಕೋಸನ್ನ ಹೋಲಿಸಿದ್ರೆ ನಮಗೆ ಸಿಗುವ ವ್ಯತ್ಯಾಸಗಳು ಹೀಗಿವೆ ನೋಡಿ. ವಿಟಮಿನ್ ಸಿ. ಹೂಕೋಸು ವಿಟಮಿನ್ ಸಿ ಅಂಶದಲ್ಲಿ ಎಲೆಕೋಸಿಗಿಂತ ತುಸು ಮುಂದಿದೆ. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಮತ್ತು ಚರ್ಮದ ಆರೋಗ್ಯಕ್ಕೆ ಬಹಳ ಮುಖ್ಯ. ವಿಟಮಿನ್ ಕೆ. ಎಲೆಕೋಸಿನಲ್ಲಿ ವಿಟಮಿನ್ ಕೆ ಹೇರಳವಾಗಿದೆ. ಇದು ರಕ್ತ ಹೆಪ್ಪುಗಟ್ಟಲು ಮತ್ತು ಮೂಳೆಗಳ ಬಲವರ್ಧನೆಗೆ ಅತ್ಯಗತ್ಯ. ನಾರಿನಂಶ. ಎಲೆಕೋಸಿನಲ್ಲಿ ಹೂಕೋಸಿಗಿಂತ ಸ್ವಲ್ಪ ಹೆಚ್ಚಿನ ನಾರಿನಾಂಶವಿದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡುತ್ತೆ. ಆಂಟಿ ಆಕ್ಸಿಡೆಂಟ್ಗಳು. ಎರಡರಲ್ಲೂ ಗ್ಲೂಕೋಸಿನೊಲೇಟ್ ಎಂಬ ಕ್ಯಾನ್ಸರ್ ನಿರೋಧಕ ಸಂಯುಕ್ತಗಳಿವೆ. ಹೂಕೋಸಿನಲ್ಲಿ ಪೋಲೇಟ್ ಮತ್ತು ವಿಟಮಿನ್ B6 ಹೆಚ್ಚಿದ್ರೆ ಎಲೆಕೋಸಿನಲ್ಲಿ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಉತ್ತಮ ಪ್ರಮಾಣದಲ್ಲಿದೆ. ಎರಡೂ ತರಕಾರಿಗಳಲ್ಲಿ ನೀರಿನಾಂಶ ಹೆಚ್ಚಿದ್ದು ಕ್ಯಾಲೋರಿಗಳು ತೀರಾ ಕಡಿಮೆ ಇರೋದ್ರಿಂದ ತೂಕ ಇಳಿಸೋರಿಗೆ ಇವು ಹೇಳಿ ಮಾಡಿಸಿದ ಆಹಾರವಾಗಿದೆ. ಇವುಗಳಲ್ಲಿರುವ ನಾರಿನಾಂಶ ಮತ್ತು ಉರಿಯೂತ ವಿರೋಧಿ ಗುಣಗಳು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇವುಗಳಲ್ಲಿರುವ ಸಲ್ಫರ್ ಆಧಾರಿತ ಸಂಯುಕ್ತಗಳು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಮತ್ತು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯಲು ಸಹಕಾರಿ ಅಂತ ಸಂಶೋಧನೆಗಳು ತಿಳಿಸ್ತವೆ. ವಾಸ್ತವವಾಗಿ ಯಾವುದು ಹೆಚ್ಚು ಪೌಷ್ಟಿಕ ಎಂಬ ಪ್ರಶ್ನೆಗೆ ಉತ್ತರ ನಿಮ್ಮ ಅಗತ್ಯವನ್ನು ಅವಲಂಬಿಸಿದೆ. ನೀವು ರೋಗ ನಿರೋಧಕ ಶಕ್ತಿ ಮತ್ತು ವಿಟಮಿನ್ ಸಿ ಹೆಚ್ಚಿಸಲು ಬಯಸಿದ್ರೆ ಹೂಕೋಸು ಉತ್ತಮ ಆಯ್ಕೆ. ಒಂದು ವೇಳೆ ನೀವು ಜೀರ್ಣಕ್ರಿಯೆ ಮತ್ತು ಮೂಳೆಗಳ ಆರೋಗ್ಯಕ್ಕೆ ಆದ್ಯತೆ ನೀಡೋದಾದ್ರೆ ಎಲೆಕೋಸು ಹೆಚ್ಚು ಲಾಭದಾಯಕವಾಗಿದೆ. ಆರೋಗ್ಯಕರ ಜೀವನ ಶೈಲಿಗೆ ಯಾವುದೋ ಒಂದು ತರಕಾರಿಯನ್ನ ಮಾತ್ರ ಅವಲಂಬಿಸುವ ಬದಲು ಎರಡು ನಿಮ್ಮ ಆಹಾರ ಕ್ರಮದಲ್ಲಿ ಅಳವಡಿಸಿಕೊಳ್ಳೋದು ಸೂಕ್ತ. ಉದಾಹರಣೆಗೆ ಒಂದು ದಿನ ಹೂಕೋಸಿನ ಪಲ್ಯ ಮಾಡಿದ್ರೆ ಇನ್ನೊಂದು ದಿನ ಎಲೆಕೋಸಿನ ಸಲಾಡ್ ಅಥವಾ ಸಲಾಡ್ ರೂಪದಲ್ಲಿ ಬಳಸಬಹುದು. ತುಂಬಾ ಹೆಚ್ಚಾಗಿ ಬೇಯಿಸೋದ್ರಿಂದ ಇವುಗಳಲ್ಲಿನ ಪೋಷಕಾಂಶಗಳು ನಾಶವಾಗಬಹುದು. ಆದ್ರಿಂದ ಹಬೆಯಲ್ಲಿ ಬೇಯಿಸಿ ತಿನ್ನೋದು ಹೆಚ್ಚು ಉತ್ತಮ. ಒಟ್ಟಾರೆಯಾಗಿ ಹೂಕೋಸು ಮತ್ತು ಎಲೆಕೋಸು ಎರಡೂ ಕೂಡ ತನ್ನದೇ ಆದ ವಿಶಿಷ್ಟ ಪೌಷ್ಟಿಕಾಂಶದ ಗುಣಗಳನ್ನು ಹೊಂದಿವೆ. ಎಲೆಕೋಸು ಹೆಚ್ಚಿನ ಫೈಬರ್ ಮತ್ತು ವಿಟಮಿನ್ ಕೆ ಅಂಶಕ್ಕೆ ಹೆಸರಾಗಿದ್ರೆ ಹೂಕೋಸು ಹೆಚ್ಚಿನ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳನ್ನು ಒದಗಿಸುತ್ತೆ. ಹಾಗಾಗಿ ಇವೆರಡರಲ್ಲಿ ಒಂದನ್ನೇ ಆರಿಸುವ ಬದಲು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಎರಡನ್ನೂ ಕೂಡ ಸಮತೋಲಿತವಾಗಿ ಆಹಾರದಲ್ಲಿ ಬಳಸಿಕೊಳ್ಳೋದು ಅತ್ಯುತ್ತಮ.